ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಯತ್ನಾಳ್ ಒಬ್ಬ ಜೋಕರ್ ಅಷ್ಟೇ ಅಲ್ಲ, ಮಾನಸಿಕ ರೋಗಿ ಕೂಡ. ಆದ್ದರಿಂದ ಆತನಿಗೆ ಹುಚ್ಚಾಸ್ಪತ್ರೆಗೆ ನೀಡುವುದು ಒಳಿತು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಡಿಸೆಂಬರ್ 7ರಿಂದ ಜನವರಿ 3ರವರೆಗೆ ಮೈಲಾರಮಲ್ಲನ ಜಾತ್ರೆ ಆರಂಭ. ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ದೇವಸ್ಥಾನದ ಅಧ್ಯಕ್ಷರಾದ ಪ್ರಕಾಶ್ ಮೇತ್ರೆ ವಡ್ಗಾಂವ್ ಮನವಿ ಮಾಡಿದ್ದರು. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಬ್ಬರು ಆರೋಪಿತರನ್ನ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಡಿ ಮಾಹಿತಿ ನೀಡಿದ್ದರು. ನೌಕರರ ಸಂಘದ ಅಧ್ಯಕ್ಷ ಸ್ಥಾನದ ಚುನಾವಣೆ. ಸೋಮಶೇಖರ್ ಬಿರಾದರ್ ಚಿದ್ರಿ ವಿಶ್ವಾಸ. 60 ಜನರ ಬೆಂಬಲ. ಆಯ್ಕೆ ನಿಶ್ಚಿತ. ಶಹಗಂಜ್ ಬಿಲೀವರ್ಸ್ ಗ್ರೂಪ್ ಬೀದರ್ನ ಕ್ರಿಸ್ಮಸ್ ಅಡ್ವೆಂಟ್ ಪ್ರೊಸೆಷನ್ನ ಕಾರ್ಯಕ್ರಮವನ್ನು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಿದರು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮದ ಮತ್ತು ಧನಮದದಿಂದ ಪಿತ್ತ ನೆತ್ತಿಗೇರಿದೆ ಎಂದು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ ಕಿಡಿಕಾರಿದರು. ಸುದ್ದಿಯ ವಿವರಗಳು. ಬಸವಣ್ಣನನ್ನ ಅವಹೇಳನ ಮಾಡಿದ್ದರೂ ಮೌನವಾಗಿರುವ ಬಿಜೆಪಿಯು ತನ್ನ ಒಳಜಗಳದ ಸ್ವಾರ್ಥಕ್ಕಾಗಿ ಬಸವಣ್ಣನ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಛೂ ಬಿಟ್ಟಂತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಆರೋಪಿಸಿದ್ದರು. ಅವರು ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಬಸವಣ್ಣನವರ ಹೆಸರು ಹೇಳಿ ಮತ ಕೇಳುವ ಬಿಜೆಪಿ ತನ್ನದೇ ಪಕ್ಷದ ಶಾಸಕ ಮುಖಂಡ ಬಸವಣ್ಣನ ಬಗ್ಗೆ ಕೀಳು ಹೇಳಿಕೆ ನೀಡುವ ಯತ್ನಾಳ್ ವಿರುದ್ಧ ತುಟುಕ್ ಎನ್ನದಿರುವುದು ಬಸವ ಭಕ್ತರನ್ನ ಕೆರಳಿಸಿದೆ. ಇರದ್ದು ಅಷ್ಟಕ್ಕೂ ಬರುವ ದಿನಗಳಲ್ಲಿ ಬಸವ ಭಕ್ತರು ಇವರ ಫಲ ನೀಡಲಿದ್ದಾರೆ ಎಂದು ಎಚ್ಚರಿಸಿದರು. ವಿಜೇಂದ್ರ ಹಠಾವೋ ಆಂದೋಲನದ ಭರಾಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರ ಅವಹೇಳನ ಮಾಡಿದ್ದಾರೆ. ಅವರ ವರ್ತನೆ ಕುರಿತಂತೆ ಬಿಜೆಪಿ ಜನತೆಗೆ ಉತ್ತರ ಕೊಡಬೇಕಿದೆ. ಇಲ್ಲವಾದಲ್ಲಿ ಬಿಜೆಪಿ ಸರ್ಕಾರ ಈಗಾಗಲೇ ಮೌನದ ಮೂಲಕ ಬಸವಾದಿ ಶರಣರ ವಿರೋಧ ನಿಲುವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದು ಖಂಡ್ರೆ ತಿಳಿಸಿದ್ದರು. ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ನಮ್ಮ ನಾಯಕನ ಅಪಮಾನವನ್ನ ಸಹಿಸಲಾಗದ್ದು. ಯತ್ನಾಳ್ ಇರಲಿ, ಯಾರೇ ಇರಲಿ, ಮಹಾತ್ಮರ ವಿರುದ್ಧ ಕೀಳು ಸಂಸ್ಕೃತಿಯ ಮಾತುಗಳನ್ನಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಲಾಗುವುದು ಎಂದು ತಿಳಿಸಿದ್ದರು. ವಕ್ಫ್ ವಿಷಯವಾಗಿ ರಾಜ್ಯದ ಯಾವುದೇ ರೈತರಿಗೆ ಅನ್ಯಾಯವಾಗಲು ಬಿಡಲ್ಲ ಎಂದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಮತ್ತು ಮಾಡಿರುವ ನೋಟಿಸ್ಗಳನ್ನು ವಾಪಸ್ ಪಡೆಯುವಂತೆ ಅಲ್ಲದೆ ಖಾತೆ ಬದಲಾವಣೆಗೂ ಸೂಚಿಸಿದ್ದಾರೆ. ಆದಾಗ್ಯೂ ಬಿಜೆಪಿ ಕಾಲಾವಧಿಯಲ್ಲಿ ಆಗಿರುವ ವಕ್ಫ್ ನೋಟಿಸ್ ಹಾಗೂ ಪಹಣಿ ಬದಲಾವಣೆಯ ವಿಷಯವನ್ನು ಇದೀಗ ಎತ್ತಿಕೊಂಡು ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿರುವ ಬಿಜೆಪಿ ಹಾಗೂ ಯತ್ನಾಳ್ ತಂಡ ತಮ್ಮ ಕಾಲಾವಧಿಯಲ್ಲಿ ಎಷ್ಟೇ ನೋಟಿಸ್ ಜಾರಿಯಾಗಿದೆ, ಪಹಣಿ ತಿದ್ದುಪಡಿ ಎಷ್ಟಾಗಿವೆ ಎಂಬುದನ್ನು ಸಾರ್ವಜನಿಕರ ಮುಂದಿಡಲು ಎಂದು ಅವರು ತಿಳಿಸಿದ್ದಾರೆ. ಬೀದರ್ನ ಬಸವಗಿರಿಯ ಖಾತೆ ಬದಲಾವಣೆಯಾಗಿ ವಕ್ಫ್ ಆಸ್ತಿ ಎಂದಾಗಿರುವುದು ಈ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿದ್ದು ಅದನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಬಿಡಿಎ ಅಧ್ಯಕ್ಷ ಬಸವರಾಜ್ ಶೆಟ್ಟಿ ಹಾಗೂ ಮಾಜಿ ಶಾಸಕ ಅರವಿಂದ್ ಕುಮಾರ್ ಅರಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯತ್ನಾಳ್ ಅವರು ಏನು ವಿಶ್ವಗುರು ಬಸವಣ್ಣನವರ ಬಗ್ಗೆ ಅತ್ಯಂತ ಲಘುವಾಗಿ ಮತ್ತು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಂಥದ್ದು ನನ್ನ ಪರವಾಗಿ, ಪಕ್ಷದ ಪರವಾಗಿ ಬಹಳ ಕಟುವಾಗಿ ಇದನ್ನು ನಾನು ಖಂಡಿಸ್ತೇನೆ. ಮತ್ತೆ ಇವತ್ತು ಬಸನಗೌಡ ಯತ್ನಾಳ್ ಅವರು ಒಬ್ಬ ಜೋಕರ್ ಅಷ್ಟೇ ಅಲ್ಲ, ಅವರೊಬ್ಬ ಮಾನಸಿಕ ರೋಗಿ. ಇವತ್ತು ಅವ್ರು ಯಾವುದಾದ್ರೂ ಒಬ್ಬ ಮಾನಸಿಕ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೆಯೋದು ಸೂಕ್ತ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ, ಬಸವಣ್ಣನವರು ಹೊಳೆ ಹಾರಿ
ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೇಳಿ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಅತ್ಯಂತ ನೀಚವಾದಂಥದ್ದು. ಇತಿಹಾಸ ಅರಿಯದೆ ಇವತ್ತು ಸಂಘ ಪರಿವಾರದವರಿಗೆ, ಸಂಘಿಗಳಿಗೆ ಇವತ್ತು ಖುಷಿ ಪಡಿಸಲಿಕ್ಕೆ ಈ ರೀತಿಯ ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದು ನಿಜವಾಗಿಯೂ ಅತ್ಯಂತ ಖಂಡನೀಯ ಅನ್ನುವಂತ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ವಿಶ್ವಗುರು ಬಸವಣ್ಣನವರನ್ನು ನಾವು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ. ಸಮಾಜಕ್ಕಾಗಿ ಇವತ್ತೇನು 12ನೇ ಶತಮಾನದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ನಡೀತು. ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದಿಯ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಡೀ ಜಗತ್ತು ಇವತ್ತು ಬಸವಣ್ಣನವರ ಬಗ್ಗೆ, ಅವರ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಮ್ಮ ಪಕ್ಷದ ಏನು ಆಂತರಿಕ ಕಲಹಗಳೇನಿದ್ದಾವೆ, ಆಂತರಿಕ ಕಲಹಗಳನ್ನು ಇವತ್ತು ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಏನು ಪಕ್ಷ ತನ್ನ ಹತೋಟಿಯಲ್ಲಿ ತರಬೇಕು ಅಂತ ಹೇಳಿ ಈಗೇನು ಅವರು ನಾಟಕ ಮಾಡ್ತಾ ಇದ್ದಾರೆ ಪ್ರತಿಭಟನೆ ನೆಪದಲ್ಲಿ. ಇದು ಬರೀ ನಾಟಕ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಹೇಳಿಕೆಯಿಂದ ಇಡೀ ಜಗತ್ತಿನಾದ್ಯಂತ ಇರುವಂತಹ ಬಸವಾನಿಗಳಿಗೆ ಅತ್ಯಂತ ನೋವಾಗಿದೆ. ವಿನಾಶಕಾಲ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯಲ್ಲಿ ಇವರು ಬಸವನಗೌಡ ಹೇಳಿಕೆ, ಯತ್ನಾಳ್ ಅವರು, ಇದರ ಫಲ ಬಸವ ಭಕ್ತರು ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಅತ್ಯಂತ ಮಹತ್ವದಾದಂಥ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮೌನಂ ಸಮ್ಮತಿ ಲಕ್ಷಣಂ ಅನ್ನುವಂಥ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದವರು ಇವರು ಯಾವ ರೀತಿಯಲ್ಲಿ ಇವರ ನಿಜವಾದಂಥ ಬಣ್ಣ ಇಂಥ ಪರಿಸ್ಥಿತಿಯಲ್ಲಿ ಬಯಲಾಗ್ತದೆ. ಬಸವಣ್ಣನವರ ಹೆಸರು ಹೇಳಿ ಮತ ಕೇಳ್ತಾರೆ, ಆದರೆ ಅದೇ ವಿಶ್ವಗುರು ಬಸವಣ್ಣನವರು ನಮ್ಮೆಲ್ಲರ ಆರಾಧ್ಯ ದೇವರು, ಅವ್ರ ಬಗ್ಗೆ ಇಷ್ಟೊಂದು ಕೀಳು ಮಟ್ಟದ, ನೀಚ ಮಟ್ಟದ, ಇಷ್ಟೊಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿಯೂ ಒಂದು ಸಣ್ಣ ಖಂಡನೆ ಸಹಿತ ಈ ಭಾರತೀಯ ಜನತಾ ಪಕ್ಷದವರು ಮಾಡಲಿಕ್ಕೆ ಹೋಗೋದಿಲ್ಲ. ಇದೇನು ತೋರಿಸ್ಕೊಡ್ತದೆ? ಇವರು ಅದಕ್ಕೆ ಉತ್ತರ ಕೊಡಬೇಕಲ್ಲ. ಇವತ್ತು ಜನ ಭಾರತೀಯ ಜನತಾ ಪಕ್ಷದಿಂದ ಮತ್ತು ವಿಶೇಷವಾಗಿ ಯತ್ನಾಳ್ ಕಡೆಯಿಂದ ಇವತ್ತು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅವರಿಗೆ ಅವರೇನು ಇವತ್ತು ರೈತರ ಪರವನ್ನು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ವಾಕ್ಫ್ ಇಶ್ಯೂ ತೆಗೆದುಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ರೈತರಿಗೆ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ. ಇವತ್ತು ಯಾರ್ದಾದ್ರೂ ಯಾವುದೇ ಸ್ಥಳ ತನಿಖೆ ಇಲ್ಲದೆ ನೇರವಾಗಿ RTCಯಲ್ಲಿ ಎಂಟ್ರಿ ಆದರೆ ಅದನ್ನು ಪುನರ್ ಪರಿಶೀಲನೆ ವಾಪಸ್ ಪಡೆಯೋದಾಗಿಯೂ ನೋಟಿಸ್ಗಳು ಹೇಳಿದ್ದಾರೆ, ಮತ್ತೆ ಆದೇಶ ಸಹಿತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಿದ್ರು ಯತ್ನಾಳ್ ಅವರೇ, ಇದು ನಿಮ್ಮ ಕಪಟ ನಾಟಕ ಇಲ್ವಾ? ಇವತ್ತು ನಿಮ್ಮ ಪಕ್ಷದ ಏನು ಒಳ ಜಗಳ ಇದೆ ಅದನ್ನು ನೀವು ಸ್ವಾರ್ಥಕ್ಕಾಗಿ ಈ ಹೋರಾಟ ಮಾಡ್ತಕ್ಕಂಥದ್ದು ಜನರಿಗೆ ಅರ್ಥ ಆಗೋದಿಲ್ಲವ? ಇವತ್ತು ಇವರು ಉತ್ತರ ಕೊಡಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಇವ್ರ ಕಾರ್ಯಕಾಲದಲ್ಲಿ ಇವ್ರು ಎಷ್ಟು ನೋಟಿಸ್ಗಳು ಕೊಟ್ಟಿದ್ದಾರೆ ಜನರಿಗೆ, ಇವತ್ತು ಎಷ್ಟು ಕಡೆ ಇವರು ಇವರ ಖಾತೆ ಮಾಡಿದ್ದಾರೆ. ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಅದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ. ನಿಮ್ಮ ಹೋರಾಟ ಏನಿದೆ ವಿಜೇಂದ್ರ ಹಟಾವ್ ಅಂತಿದೆ. ಈ ಹಟಾವ್ ಸಂದರ್ಭದಲ್ಲಿ ಇವತ್ತು ನೀವು ಏನು ಬಸವಣ್ಣನವರಿಗೆ ಅವಹೇಳನ ಮಾಡಿದ್ದೀರಿ, ಇದಕ್ಕೆ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ನಿಮ್ಮ ಅವಧಿಯಲ್ಲಿ, ಬಿಜೆಪಿ ಅವಧಿಯಲ್ಲಿ ಎಷ್ಟು ದೇವಾಲಯಗಳಿಗೆ, ಎಷ್ಟು ರೈತರಿಗೆ ನೋಟಿಸ್ ಕೊಟ್ಟು ಖಾತೆ ಬದಲಾಯಿಸಿದ್ದೀರಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಕಾಲದಲ್ಲಿ ಹೆಚ್ಚಿನ ಒಂದು ನೋಟಿಸ್ಗಳು, ಹೆಚ್ಚಿನ ಒಂದು ಖಾತೆಗಳನ್ನು ಬದಲಾವಣೆ ಆಗಿದ್ದು ನಿಮ್ಮ ಗಮನಕ್ಕೂ ಇದೆ. ಇವತ್ತು ರೈತ ಪರ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ, ಇದು ರೈತರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ಇವತ್ತು ನಾಟಕ ಬಿಟ್ಟು ನಿಜವಾದಂಥ ಮಾತುಗಳನ್ನು ಹೇಳಲಿಕ್ಕೆ ಜನರಿಗೆ ಹೇಳಬೇಕು ಅಂತ ಹೇಳಿ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಪಕ್ಷದ ಒಳ ಜಗಳ ಬೀದಿಗೆ ತಂದು
ಬಡ ರೈತರನ್ನು ಬಲಿಪಶುವನ್ನಾಗಿ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ಇವರ ಸ್ವಾರ್ಥದ ಏನು ಹೋರಾಟ, ಅದರಲ್ಲಿ ಮಹಾನ್ ಪುರುಷ ಬಸವಣ್ಣನವರಿಗೆ ಇವರು ಅವಮಾನ ಮಾಡಿದಂಥದ್ದಕ್ಕೆ ಇವರು ಉತ್ತರ ಕೊಡಬೇಕಾಗ್ತದೆ. ಮತ್ತು ಅದರಲ್ಲಿ ವಿಶೇಷವಾಗಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಭಾಳ ಮೌನ ಆಚರಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಬಸವಣ್ಣನ ಬಗ್ಗೆ ಅವಹೇಳನ ಮಾಡಿದ್ರು ಸಹಿತ ಇವರೇನು ಚಕಾರ ಇರ್ತಾ ಇಲ್ಲ. ಇದೇನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷದ ವರಿಷ್ಠ ನಾಯಕರುಗಳು ಬಸನಗೌಡ ಯತ್ನಾಳ್ರ ಮುಖಾಂತರ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಅವಹೇಳನ ಮಾಡಲಿಕ್ಕೆ ಛೂ ಬಿಟ್ಟಿದ್ದಾರೆ. ಇದಕ್ಕೆ ಜನರು ಉತ್ತರ ಬಯಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು ಯತ್ನಾಳ್ ಅವರು ಉತ್ತರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಭಾಲ್ಕಿ ತಾಲೂಕಿನ ಖಾನಾಪುರದಲ್ಲಿ ಮೈಲಾರ ಮಲ್ಲಣ್ಣ ದೇವರ ಜಾತ್ರಾ ಮಹೋತ್ಸವ ಡಿಸೆಂಬರ್ 7ರಿಂದ ಜನವರಿ 3ರವರೆಗೆ ಅದ್ದೂರಿಯಾಗಿ ನಡೆಯಲಿದೆ. ಡಿಸೆಂಬರ್ 7ರಂದು ರಾತ್ರಿ ಮಲ್ಹಾರಿ ಮತ್ತು ಮಾಳಸ ಕಾಂತೆ ಹಾಗೂ ಬಾನು ಅವರ ಮದುವೆಯೊಂದಿಗೆ ಜಾತ್ರೆಗೆ ವಿದ್ಯುಕ್ತ ಚಾಲನೆ ಸಿಗಲಿದೆ. ಡಿಸೆಂಬರ್ 10ರಂದು ರಾತ್ರಿ ಪಲ್ಲಕ್ಕಿ ಉತ್ಸವ ಹಾಗೂ ನಂದಿ ಮೇಲೆ ದೇವರ ವಿಗ್ರಹದ ಮೆರವಣಿಗೆ ಜರುಗಲಿದೆ. ಡಿಸೆಂಬರ್ 14ರಂದು ರಾತ್ರಿ ನವಿಲು ಮೇಲೆ ದೇವರ ವಿಗ್ರಹದ ಮೆರವಣಿಗೆ. ಡಿಸೆಂಬರ್ 15ರಂದು ರಾತ್ರಿ ಪಲ್ಲಕ್ಕಿ ಉತ್ಸವ, ಕುದುರೆ ಮೇಲೆ ದೇವರ ವಿಗ್ರಹದ ಮೆರವಣಿಗೆ. ಡಿಸೆಂಬರ್ 22ರಂದು ಪಲ್ಲಕ್ಕಿ ಉತ್ಸವ, ಆನೆಯ ಮೇಲೆ ದೇವರ ವಿಗ್ರಹದ ಮೆರವಣಿಗೆ. ಡಿಸೆಂಬರ್ 29ರಂದು ಪಲ್ಲಕ್ಕಿ ಉತ್ಸವ, ನಂದಿಯ ಮೇಲೆ ದೇವರ ವಿಗ್ರಹದ ಮೆರವಣಿಗೆ ನಡೆಯಲಿದೆ. ಜನವರಿ 3ರಂದು ಬೆಳಗ್ಗೆ ಜಾತ್ರೆ ಮಹೋತ್ಸವದ ಸಮಾರೋಪ ಸಮಾರಂಭ ಜರುಗಲಿದೆ ಎಂದು ಮಲ್ಲಣ್ಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಮೇತ್ರೆ ವಡ್ಗಾಂವ್ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿ ಅನಂತರಾವ್ ಕುಲಕರ್ಣಿ ಮನವಿ ಮಾಡಿದ್ದಾರೆ.
ಜಾತ್ರೆನ ಮುಗೀತು ಆಗ ಫಸ್ಟಿಗೆ ಬಂದರೆ ನಾವು ಜಾತ್ರೆಯಾಗ ಆಯ್ತು ಕ್ಲೀನ್ ಮಾಡ್ತೀವಿ ಆಚರಣೆ ಆಚರಣೆ ದೇವ್ರ ಇಂಟಿಗೆ ಮಾಡಿ नमस्तुभ्यं मैलाराय नमो नमः मल्लहारिं जगन्नाथं त्रिपुरारिं जगद्गुरुं मणिविघ्नं माळसा कान्तं वन्दे अस्मत्कुलदैवतं नमो मल्लारि देवाय भक्तानां देवदाय माळसा नमस्तुभ्यं मैलाराय नमो नमः मार्थाण्य माळसा कान् मल्लारि देवता अर्पणमस्तु शिवा मल्लारि एळतो ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ತಿಂಗಳ ಜಾತ್ರಾ ಮಹೋತ್ಸವ ನಡೀತಾ ಇದೆ. 1ನೇ ತಾರೀಕು ನಡೆದು ಸ್ಟಾರ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಅಂದ್ರೆ ಚಂಪಾಷಷ್ಠಿ 7ನೇ ತಾರೀಕು ಮಲ್ಲಣ್ಣ ಮದುವೆ ಆಗ್ತದೆ. ಮದುವೆಯಿಂದ 3ನೇ ತಾರೀಕು ಜನವರಿ 25ರವರೆಗೆ ಇರುತ್ತೆ. 4 ಸಂಡೇ ಈ ಸಲ 4 ಸಂಡೇ ಬರ್ತವೆ. ಜನರು ಕೂಡ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಇವತ್ತೇನಂದ್ರೆ ಬಹಳ ಜನ ಬಂದಿದ್ದರು. ಕೊಬ್ಬರಿ ಇಲ್ಲಿರ್ತಕ್ಕಂಥ ಸ್ಪೆಷಲ್ ಅಂದರೆ ಮಲ್ಲಣ್ಣಂದು ಕೊಬ್ಬರಿ ಮತ್ತು ಭಂಡಾರ ಹಾರಿಸೋದೇ ಒಂದು ವಿಶೇಷ ಅದ. ಎಲ್ಲ ದೇವಸ್ಥಾನದಲ್ಲಿ ಖಾಲಿ ದರ್ಶನ ತೊಗೊಂಡು ಬೇರೆ ಕಡೆ ಹೋಗ್ಬೋದು. ಇಲ್ಲಿ ಕೊಬ್ಬರಿ ಏನಂದ್ರೆ 5 ಸುತ್ತು 11 ಸುತ್ತು ಹಾಕ್ತೀವಿ ಅಂತ ಹರಕೆ ಹೊಡ್ತಿಲ್ಲ ಇರ್ತಾರೆ. ಅವ್ರ ಹರಕೆ ಏನಂತಂದ್ರೆ ಆ ತೀರ್ಸೋದೇ ಕೊಬ್ಬರಿ ಮತ್ತು ಅರಿಶಿಣದಿಂದ. ಅವೆರಡೂ ಹಾರಿಸಕ್ಕೆ ಮೈಲಾರ ಮಲ್ಲಣ್ಣ ಎಳ್ಕೊಡಿ ಅಂತ ಘೋಷಣೆ ಕೂಗೋದೊಂದೇ ಹೊಡಿತಾ ಇದ್ದಾಗ ಅವ್ರ ಹರಕೆ ಮುಟ್ತದೆ ಅಂತಕ್ಕಂಥ ಭಾವನೆ ಇದೆ. ಅವರೆಲ್ಲರಿಗೂ ಕೂಡ ದರ್ಶನದಾಗಲಿ ವಿಶೇಷ ದರ್ಶನ ಆಗಲಿ ಇದು ಸಾಮಾನ್ಯ ದರ್ಶನ ಕೂಡ ಇಟ್ಟಿದ್ವಿ. ವಿಶೇಷ ದರ್ಶನದಲ್ಲಿ ಕೂಡ ಜನಸಂಖ್ಯೆ ಇತ್ತು ಮತ್ತು ಸಾಮಾನ್ಯ ದರ್ಶನದಲ್ಲಿ ಕಂಟಿನ್ಯೂ ಜನಸಂಖ್ಯೆ ಇದೆ. ಎಲ್ಲರಿಗೂ ಸರಿಯಾದ ರೀತಿ ಇವತ್ತು ಯಾವುದೇ ಒಂದು ಅನಾಹುತ ಆಗಲಾರ್ದೆ ಒಂದು ಒಳ್ಳೆಯ ರೀತಿಯ ದರ್ಶನ ಪಡ್ಕೊಂಡಿದ್ದಾರೆ. ಅವ್ರಿಗೆ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಮತ್ತು ಅವರಿಗೆ ಸ್ವಯಂ ಸೇವಕರು ಕೂಡ ಒಂದು 50 ಜನ 60 ಜನ ನೇಮಿಸಿದ್ದೀವಿ. ಅದರಲ್ಲಿ ಮತ್ತು ಸ್ಪೆಷಲಾಗಿ ಒಳಗಡೆ ಗರ್ಭಗುಡಿದಲ್ಲಿ ಅಂದರೆ ಹೆಣ್ಮಕ್ಳಿಗೆ ನೆನೆಸಿದ್ದೀವಿ. ಒಳಗಡೆ ಭಾಳ ಜನ ಬರ್ತಾರೆ ಅಂತೇಳಿ ಒಂದು 30 ಜನ ಹೆಣ್ಮಕ್ಳಿಗೆ ಕರೆಸಿದ್ದೀವಿ. ಹೆಣ್ಮಕ್ಳದ್ದು ಒಂದು ದರ್ಶನ ಆಗ್ತಾಯಿದೆ. ಜೊತೆಯಲ್ಲಿ ಒಂದು ಒಳ್ಳೆಯ ಇಲ್ಲಿ ಬರ್ತಕ್ಕಂಥ ಜನರು ಆಂಧ್ರ ಮತ್ತು ಕರ್ನಾಟಕ ಮಹಾರಾಷ್ಟ್ರ 3 ಸ್ಟೇಟಿಂದ ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದ್ರೆ ನಡಿನ ಸಂಡೇ ಅಂದರೆ 3ನೇ ಸಂಡೇ ಮತ್ತು 4ನೇ ಸಂಡೇ ಭಾಳಷ್ಟು ಜನ ಬರ್ತಾರೆ. ಒಂದು 5 ಲಕ್ಷ ತನಕ ಜನ ಸೇರ್ತಾರೆ ಅಂತಕ್ಕಂಥ ಇದು ಇದೆ. ಒಂದು ಒಳ್ಳೆಯ ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಆಗ್ತಾಯಿದೆ ಗರ್ಭಗುಡಿದಲ್ಲಿ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಆಂಧ್ರ ಮತ್ತು ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮೈಲಾರ ಮಲ್ಲಣ್ಣ ದೇವಸ್ಥಾನ ವತಿಯಿಂದ ನನ್ನ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತೀನಿ. ಅವರು ಬಂದು ಶಾಂತ ರೀತಿಯಿಂದ ಎಲ್ಲ ಭಕ್ತಗಳು ಬಂದ ನಂತರ ಒಳ್ಳೆಯ ರೀತಿಯಿಂದ ಶಾಂತ ರೀತಿಯಿಂದ ಯಾವುದೇ ಅನಾಹುತ ಆಗಲದೆ ಅಥವಾ ಗಡಬಡ ಮಾಡದೆ ದರ್ಶನ ತೊಗೊಳ್ಬೇಕಂತೇಳಿ ಅವರೆಲ್ಲ ವಿನಂತಿಸ್ಕೊಳ್ತಾರೆ. ಸರ್ಕಾರದಿಂದ ಇಲ್ಲಿ ಯಾವುದೇ ಒಂದು ಇದು ಇಲ್ಲ. ಇಲ್ಲಿ ಗುಡಿಲಿಂದ ಏನಂತಂದ್ರೆ ಇಲ್ಲಿ ಭಕ್ತಾದಿಗಳು ಗಲ್ಲದಲ್ಲಿ ಹಾಕ್ತಕ್ಕಂಥ ದುಡ್ಲಿಂದ ಏನಂತಂದ್ರೆ ಇಲ್ಲಿವರೆಗೆ ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಒಂದು ಮ್ಯಾಲೆ ಯಾತ್ರಿ ನಿವಾಸ ಕಟ್ಟಿದ್ದೀವಿ. ಒಂದು 60 ಲಕ್ಷದು, ಒಂದು 30 ಲಕ್ಷ 90 ಲಕ್ಷದು, ಒಂದು CC ರೋಡ್ ಮಾಡಿದ್ವಿ. ಮತ್ತು ಈ ಯಾತ್ರಿ ನಿವಾಸನ ದೊಡ್ಡ ಪ್ರಮಾಣದಾಗ ಕಟ್ತಾಯಿದ್ವಿ. ಈಗ ಒಂದು 40 ಲಕ್ಷ ರೂಪಾಯಿದು.
ಮೊದಲೆಲ್ಲ ಇಲ್ಲಿ ಸಣ್ಣದಿತ್ತು, ಕೆಳಗಡೆ ಇತ್ತು, ಮೇಲೆ ಹಾಕಿದ್ವಿ. 60 ಲಕ್ಷದ ಯಾತ್ರೆ ದಾಸೋಹ, ಹೊಸ ದಾಸೋಹ ಶೆಡ್ ಹೊಡಿತಾ ಇದ್ವಿ. ಮತ್ತು ಇರ್ಲಿಕ್ಕೂ ವ್ಯವಸ್ಥೆನೂ ಮೊದಲೆಲ್ಲ ಅಂದ್ರೆ ಟಾಯ್ಲೆಟ್ ರೂಮ್ ಇರಲಿಲ್ಲ. ಈಗ 1 ವರ್ಷ ಟಾಯ್ಲೆಟ್ ರೂಮ್ನೂ ಆಗಿದೆ, ಒಂದು 20 ಟಾಯ್ಲೆಟ್ ರೂಮ್ ಆಗಿದೆ. ಮತ್ತು ಎಲ್ಲ ಕಡೆಯಿಂದ ಏನಂದ್ರೆ ವ್ಯವಸ್ಥೆನೂ ಕೂಡ ಆಗಿನಕ್ಕಿಂತ ಈಗ ಸ್ವಲ್ಪ ಸುವ್ಯವಸ್ಥೆಗೆ ನಡೀತಾ ಇದೆ ಸರ್. ಇಂದು ಬೀದರ್ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾತನಾಡುತ್ತಾ, ನ್ಯೂಟೌನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿನ ಬೀದರ್ನ ಗಣೇಶ್ ಮೈದಾನದ ಬಳಿ ಇರುವ ಪ್ರಕಾಶ್ ಉಳ್ಳಾಗಡ್ಡೆರವರ ವೈನ್ ಶಾಪ್ನಲ್ಲಿ ದಿನಾಂಕ 29ರಂದು ಸಾರಾಯಿ ಕುಡಿಯಲು ಬಂದಿದ್ದ ಅಂಬರೀಶ್ ಆಟೋ ಚಾಲಕನಾಗಿದ್ದು, ಈತನೊಂದಿಗೆ ಇಬ್ಬರು ವ್ಯಕ್ತಿಗಳು ಜಗಳ ತೆಗೆದು ಈತನಿಗೆ ಕೊಲೆ ಮಾಡುವ ಉದ್ದೇಶದಿಂದ ಉಳ್ಳಾಗಡ್ಡೆ ವೈನ್ ಶಾಪ್ ಬಳಿಯಿಂದ ಗಣೇಶ್ ಮೈದಾನದಲ್ಲಿ ಕರೆದುಕೊಂಡು ಹೋಗಿ ಗಣೇಶ್ ಮೈದಾನದ ಫುಟ್ಪಾತ್ನಲ್ಲಿ ತಲೆಗೆ ಹೊಡೆದು ಕೊಲೆ ಮಾಡಿದರ ಬಗ್ಗೆ ಮೃತನ ತಾಯಿಯಾದ ಲಲಿತಾರವರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ದಿನಾಂಕ 30ರಂದು ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಬ್ಬರು ಆರೋಪಿತರನ್ನ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಮುಂದುವರೆದು ಮಾತನಾಡುತ್ತಾ, ಸದರಿ ಪ್ರಕರಣವನ್ನು ಭೇದಿಸಲು ಪ್ರದೀಪ್ ಗುಂಟಿ IPS ಪೊಲೀಸ್ ಅಧೀಕ್ಷಕರು ಬೀದರ್ ಜಿಲ್ಲೆ, ಮಹೇಶ್ ಮೇಘಣ್ಣನವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಜಿಲ್ಲೆ, ಚಂದ್ರಕಾಂತ್ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಜಿಲ್ಲೆ ಹಾಗೂ ಶಿವನಗೌಡ ಪಾಟೀಲ್ ಪೊಲೀಸ್ ಉಪಾಧೀಕ್ಷರು ಬೀದರ್ ಅವರ ಮಾರ್ಗದರ್ಶನದಲ್ಲಿ ಆರೋಪಿತರ ಪತ್ತೆ ಕುರಿತು ವಿಜಯಕುಮಾರ್ PI ಬೀದರ್ ನೂತನ ನಗರದ ನ್ಯೂಟೌನ್ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ನ್ಯೂಟೌನ್ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ಪ್ರಕಾಶ್ CPC, ನಿಂಗಪ್ಪ CPC, ಭರತ್ CPC 1136 ಮತ್ತು ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ನವೀನ್ CHC, ಗಂಗಾಧರ್ CPC, ಸುಧಾಕರ್ CPC ತಂಡವನ್ನು ರಚಿಸಿದ್ದು ಇರುತ್ತದೆ. ಕಾರ್ಯಪ್ರವೃತ್ತರಾದ ತನಿಖಾ ತಂಡವು ದಿನಾಂಕ 1ರಂದು ಈ ಕೇಸಿನಲ್ಲಿ ಭಾಗಿಯಾದ ಇಬ್ಬರು ಆರೋಪಿತರನ್ನ ಬೀದರ್ ನಗರದ ವಿದ್ಯಾನಗರ್ ಕಾಲೋನಿಯ 5ನೇ ಕ್ರಾಸ್ ಬಳಿ ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾಗ ಅವರುಗಳು ಮೃತ ಅಂಬರೀಶ್ ಈತನು ಸಾರಾಯಿ ಕುಡಿಯುವ ಕಾಲಕ್ಕೆ ತಮ್ಮ ಜೊತೆಗೆ ಜಗಳ ಮಾಡಿದ್ದರಿಂದ ನಾವು ಆತನ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರುತ್ತೇವೆ ಎಂದು ಒಪ್ಪಿಕೊಂಡಿದ್ದರಿಂದ ಇಬ್ಬರು ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. 29ನೇ ತಾರೀಕು ನಮ್ಮ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂಥ ಗಣೇಶ್ ಮೈದಾನದಲ್ಲಿ ನೈಟು 9 ಗಂಟೆಗೆ ನಮಗೆ ಒಂದು ಡೆಡ್ ಬಾಡಿ ಇದೆ ಅಂತ ವರದಿ ಬರುತ್ತೆ. ಪೊಲೀಸರು ಹೋಗಿ ಎಲ್ಲ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ನ್ಯೂಟೌನ್ ಪೊಲೀಸ್ ಸ್ಟೇಷನು ಎಲ್ಲ ಹಿರಿಯ ಅಧಿಕಾರಿಗಳು ನಾವು ಸ್ಪಾಟಿಗೆ ವಿಸಿಟ್ ಮಾಡಿದ್ದೇವೆ. ಡೆಡ್ ಬಾಡಿ ತಲೆಯಿಂದ ಎಲ್ಲ ಬ್ಲಡ್ ನೊರೆಯಾಗಿ ಬರುತ್ತಿದೆ ಹೊರಗಡೆ. ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ಕೊಟ್ಟಿದ್ದೇವೆ. ಅಂಬರೀಶ್ ಅನ್ನುವ 28 ವರ್ಷದ ಒಬ್ಬ ಯುವಕನದು ಆ ಡೆಡ್ ಬಾಡಿ ಆಗಿರುತ್ತದೆ. ಪೋಸ್ಟ್ ಮಾರ್ಟಮದಲ್ಲಿ ನಮಗೆ ಏನು ಗೊತ್ತಾಗ್ತದೆ ಅಂದರೆ, ಒಂದು ಬ್ಲಂಟ್ ಆಬ್ಜೆಕ್ಟಿಂದ ತಲೆ ಮೇಲೆ ಬಲವಾಗಿ ಏಟು ಬಿದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯವನ್ನು ನಮಗೆ ಪೋಸ್ಟ್ ಮಾರ್ಟಮಿಂದ ಗೊತ್ತಾಗಿರುತ್ತದೆ. ಹಾಗೂ ಅದೇ ರೀತಿ ಫಿರ್ಯಾದಿ ಕಡೆಯಿಂದ ಅಂದರೆ ಅಂಬರೀಶ್ ಅವರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ಪಡೆದಿರುತ್ತೇವೆ. ಅಪರಿಚಿತರು ಯಾವುದೋ ಉದ್ದೇಶದಿಂದ ಕೊಲೆ ಮಾಡಿರ್ತಾರೆ ಅನ್ನುವ ಪ್ರಕಾರ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅದೇ ಪ್ರಕಾರ ನಾವು 302 ರಿಜಿಸ್ಟರ್ ಮಾಡಿಕೊಳ್ತೇವೆ FIR-ಅನ್ನು. ನಮ್ಮ ಮೂಲೆಗಳ ಪ್ರಕಾರ ನಮ್ಮ ಮಾಹಿತಿ ಬಾತ್ಮೀದಾರರ ಕಡೆಯಿಂದ ಹಾಗೂ ಅಕ್ಕಪಕ್ಕದ ಜನರನ್ನು ವಿಚಾರಿಸಿದ್ದಾಗ ನಮಗೇನು ಗೊತ್ತಾಗಿದೆ ಅಂದರೆ, ಕೊಲೆ ಆದ ದಿನ ಅಂದರೆ 29 ನೈಟು 9 ಗಂಟೆಗೆ ಸುಮಾರು ಕೊಲೆ ಆಗುವ ಟೈಮ್ಗೆ ಈ ಕೊಲೆಯಾದ ವ್ಯಕ್ತಿ ಅಂಬರೀಶ್ ಅನ್ನುವರು ಬೇರೆ ಇಬ್ಬರೊಟ್ಟಿಗೆ ಹತ್ತಿರದಲ್ಲಿರುವ ಒಂದು ಸಾಯಿ ವೈನ್ಸ್ ಅಂತ ಇದು ವೈನ್ ಶಾಪಲ್ಲಿ ಇಬ್ಬರೊಟ್ಟಿಗೆ ಜಗಳ ತೆಗೆದು ಇವರು ಸ್ವಲ್ಪ ಕಿತ್ತಾಡಿಕೊಂಡಿದ್ದಾರೆ, ಬಡಿದಾಟಿದ್ದಾರೆ ಅಂತ ಮಾಹಿತಿ ಬರುತ್ತದೆ. ಆ ಇಬ್ಬರು ಯಾರು ಅಂತ ನಾವು ವಿಚಾರಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಅಡಿಷನಲ್ SP, DYSP ಎಲ್ಲ ಒಂದು ತಂಡಗಳನ್ನು ರಚಿಸಿ ವಿತಿನ್ 24 hours ನಾವು ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡ್ತೇವೆ. ಅವರನ್ನು ವಿಚಾರಿಸಿದಾಗ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆ ವೈನ್ ಶಾಪಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರುತ್ತದೆ ಇವರಿಬ್ಬರ ಮಧ್ಯ. ಜಸ್ಟ್ ಇವರ ಕಾಲು ಅವ್ರಿಗೆ ಟಚ್ ಆಗಿದೆ ಅಂತ ಹೇಳಿ ಜಗಳ ಬೆಳೆದು ಅದು ಈ ಕೊಲೆಗೆ ಕಾರಣವಾಗಿರ್ತದೆ ಅಂತ ನಮಗೆ ಗೊತ್ತಾಗಿರ್ತದೆ.
ಅದೇ ಗಣೇಶ್ ಮೈದಾನಕ್ಕೆ ಕರ್ಕೊಂಡು ಹೋಗಿ ಈ ಯುವಕನ ಮೇಲೆ ಕಲ್ಲಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿರುತ್ತದೆ. ತಕ್ಷಣ ಆ ಇಬ್ಬರನ್ನು ನಾವು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಿದ್ದೇವೆ. ಒಂದು ಟ್ರಾಫಿಕ್ ವಿಷಯ, ನಾವು ಒಂದು 2 ತಿಂಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಟ್ರಾಫಿಕ್ ಫೈನನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಒಂದು ದಿನಕ್ಕೆ ಸುಮಾರು 1 ಲಕ್ಷದ ಮೇಲೆ ನಾವು ಪ್ರತಿದಿನ ಇಡೀ ಬೀದರ್ ಜಿಲ್ಲಾದ್ಯಂತ ನೀವು ನೋಡಿದರೆ 1 ಲಕ್ಷದ ಮೇಲೆ ನಾವು ಟ್ರಾಫಿಕ್ ಫೈನನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಜನರ ಮೇಲೆ ಹೆಚ್ಚಿನ ಟ್ರಾಫಿಕ್ ಫೈನ್ ಹಾಕಿ ಕಲೆಕ್ಟ್ ಮಾಡಿಕೊಂಡು ಇದು ಮಾಡಬೇಕಂತ ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನಂದರೆ ಜಾಸ್ತಿ ಫೈನ್ ಹಾಕ್ಕೊಳ್ತಾ ಹೋದರೆ ಜನರು ಅಟ್ಲೀಸ್ಟ್ ಆವಾಗ ಎಚ್ಚೆತ್ತುಕೊಂಡು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ಕೊಳ್ತಾ ಬಂದಿದ್ದೇವೆ 2 ತಿಂಗಳಿಂದ. ಆದರೂ ಸಹ ಇನ್ನೂ ಕೂಡ ವಿತೌಟ್ ಹೆಲ್ಮೆಟ್ ಆ್ಯಂಡ್ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದಾರೆ ಜನರು. ಸೊ ನಿಮ್ಮ ಮುಖಾಂತರ ನಾನು ಜನರಿಗೆ ಬೇಡ್ಕೊಳ್ತಾ ಇದ್ದೇನೆ, ಇವತ್ತಿನಿಂದ ಇನ್ನೂ ನಾವು ಬಹಳ ಶಿಸ್ತಿನಿಂದ ಮುಲಾಜಿಲ್ಲದೆ ಟ್ರಾಫಿಕ್ ರೂಲ್ಸನ್ನು ಎನ್ಫೋರ್ಸ್ ಮಾಡ್ತೇವೆ. ಪತ್ರಿಕಾ ಮುಖಾಂತರ ಮಾಧ್ಯಮದವರ ಮುಖಾಂತರ ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೇನೆ, ದಯವಿಟ್ಟು ನೀವು ಕೂಡ ಅರಿವೆ ಮೂಡಿಸಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು. ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು. ಟ್ರಿಪಲ್ ರೈಡಿಂಗ್ ಮಾಡಬಾರ್ದು. ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು. ಸಿಟಿ ಆಗಲಿ, ನಾಟ್ ಓನ್ಲಿ ಬೀದರ್ ಸಿಟಿ, ಬಸವ ಕಲ್ಯಾಣ ಆಗಲಿ, ಹುಮ್ನಾಬಾದ್ ಆಗಲಿ, ಬಾಲ್ಕಿಯಲ್ಲಾಗಲಿ, ಎಲ್ಲಾದ್ರೂ ಸಹ ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ವಾಹನವನ್ನು ಚಲಾಯಿಸಿ, ಬೈಕನ್ನು ಚಲಾಯಿಸಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಅಲ್ಲದೆ ಕೆಲವರು ಶಾಸಕರು ಕೂಡ ನಮಗೆ ಒಂದು ಸೂಚನೆ ನೀಡಿದ್ದಾರೆ. ಅವರ ಕಡೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಖರೀದಿ ಮಾಡಿಸಿ ಫೈನ್ ಹಾಕ್ಕೊಳ್ತಾ ಹೋದರೆ ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆ ಬರಲ್ಲ. ಸಾರ್ವಜನಿಕರನ್ನು ಸ್ಟಾಪ್ ಮಾಡಿ ಹೆಲ್ಮೆಟ್ ಇಲ್ಲದೇ ಇದ್ದಲ್ಲಿ ಅಲ್ಲೇ ಹೆಲ್ಮೆಟ್ ಖರೀದಿ ಮಾಡಿಸಿ ಅವರಿಗೆ ಹೆಲ್ಮೆಟನ್ನು ಅಳವಡಿಸಿ ರೂಢಿ ಮಾಡಿಸಿ ಅಂತ ಕೂಡ ಹೇಳಿದ್ದಾರೆ. ಇದನ್ನು ಕೂಡ ನಾವು ಜಾರಿಗೊಳಿಸ್ತೇವೆ. ದಿನಾಚರಣೆಗಳಿಗೆ, ಹಬ್ಬಗಳಿಗೆ, ದಿನಾಚರಣೆಗಳಿಗೆ ಅಥವಾ ಈ ರೀತಿ ಬ್ಯಾನರ್ಗಳನ್ನು ಕಟ್ಟುವ ಮೀಟಿಂಗ್ಗಳ ದೃಷ್ಟ್ಯ, ಬೇರೆ ಬೇರೆ ದೃಷ್ಟ್ಯ ಬ್ಯಾನರ್ಗಳನ್ನು ಕಟ್ಟುವ ಒಂದು ಸಂಸ್ಕೃತಿ ಜಾಸ್ತಿ ಹೆಚ್ಚಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾಳೆ ಡಿಸೆಂಬರ್ 6 ಆಗಲಿ, ಇನ್ನೊಂದು ದಿನ ಆಗಲಿ ಬ್ಯಾನರ್ಗಳನ್ನು ಕಟ್ತಾ ಇದ್ದಾರೆ. ಹಳ್ಳಿಗೂ ಬ್ಯಾನರ್ಗಳನ್ನು ಕಟ್ತಾ ಇದ್ದಾರೆ. ದಯವಿಟ್ಟು ಪೊಲೀಸರ ಪರ್ಮಿಷನ್ ತೊಗೊಂಡೇ ಬ್ಯಾನರ್ ಹಚ್ಚಿ, ಹಾಗೂ ಕಾರ್ಪೊರೇಷನ್ ಆಗಲಿ, ವಿಲೇಜ್ ಈ PDOಗಳ ಕಡೆಯಿಂದ ಪರ್ಮಿಷನ್ ತೊಗೊಂಡು ಬ್ಯಾನರ್ಗಳನ್ನು ಹಚ್ಚಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಆ ಬ್ಯಾನರ್ಗಳ ಮೇಲೆ ಕೆಲವೊಂದು ಸತಿ ಗಣ್ಯರುಗಳ ಫೋಟೋಗಳಿರ್ತವೆ. ಅದಕ್ಕೇನಾದರೂ ಅವಮಾನ ಆದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಸಾಧ್ಯತೆಗಳಿವೆ. ಸೊ ಅದಕ್ಕೆ ಪರ್ಮಿಷನ್ ಕಡ್ಡಾಯ. ಹಾಗೂ ಮುಖ್ಯವಾದಂತಹ ಬ್ಯಾನರ್ಗಳ ಕಡೆ ತಾತ್ಕಾಲಿಕವಾಗಿ ಬ್ಯಾನರ್ ಎಷ್ಟು ದಿನ ಹಚ್ತೀರೋ ಅಷ್ಟು ದಿನ ತಾತ್ಕಾಲಿಕವಾಗಿ CCTVಯನ್ನು ಕೂಡ ಅಳವಡಿಸ್ಕೊಳ್ಳೋದು ಕಡ್ಡಾಯ ಅಂತ ನಮ್ಮ ಪೊಲೀಸ್ ವತಿಯಿಂದ ನಾನು ಹೇಳ್ತಾ ಇದ್ದೇನೆ, ಕೋರ್ಕೊಳ್ತಾ ಇದ್ದೇನೆ. ಅವ್ರದ್ದು ಇಬ್ಬರದು ನಿಮಗೆ ಬೇಕಂದರೆ ಒಂದು ಸಿಂಗಲ್ ವಿಂಡೋ ಥರ ನಾವು ಮಾಡೋಕ್ಕೆ ರೆಡಿ ಇದ್ದೇವೆ. ನಮ್ಮ ಕೇಸ್ ವರ್ಕರ್ಸ್, ಅವರ ಕೇಸ್ ವರ್ಕರ್ಸ್ ಜಂಟಿಯಾಗಿ ಆ ಪರವಾನಗಿಗೆ ಅನುಕೂಲ ಮಾಡಿಕೊಡೋ ರೀತಿ ನಾವು ಮಾಡ್ತೇವೆ. ಬಟ್ ಅವ್ರದ್ದು ಪರ್ಮಿಷನ್ ಇರಬೇಕು, ಲ್ಯಾಂಡ್ ಆರ್ಡರ್ ದೃಷ್ಟಿಯ ನಮ್ಮದು ಪರ್ಮಿಷನ್ ಇರಬೇಕು. ಆ್ಯಂಡ್ ಅನಧಿಕೃತವಾಗಿ ಯಾವುದಾದ್ರೂ ಬ್ಯಾನರ್ ಹಚ್ಚಿದ್ದಲ್ಲಿ ಮತ್ತು ಆ ಬ್ಯಾನರ್ಗೆ ಏನಾದರೂ ಬೇರೆ ಬೇರೆ ಥರ ಅವಮಾನ ಆಗಲಿ, ಹರಿದಾಕೋದಾಗಲಿ ಇಂಥದ್ದೇನಾದರೂ ಆದರೆ ಈವನ್ ಕೇಸ್ ತೊಗೊಳಕ್ಕೂ ಕೂಡ ಕಷ್ಟ ಆಗ್ತದೆ. ಬಿಕಾಸ್ ಹಚ್ಚಿದ್ದೇ ಅನಧಿಕೃತ. ಆಮೇಲೆ ಯಾವ ರೀತಿ FIR ಮಾಡಬೇಕು, ಅನಧಿಕೃತವಾಗಿ ಹಚ್ಚಿದ್ದಾಗ FIR ಯಾವ ರೀತಿ ಮಾಡಬೇಕು. ಸೊ ಕಾನೂನು ತೊಡಕುಗಳು ಆಗ್ತವೆ. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಯಾವುದೇ ಬ್ಯಾನರ್ ಇರಲಿ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಗೊಂಡು ಬನ್ನಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅತಿ ಹೆಚ್ಚು ನಿರ್ದೇಶಕರು ಹಾಗೂ ತಾಲೂಕು ಅಧ್ಯಕ್ಷರ ಬೆಂಬಲ ತಮಗಿದ್ದು ತಮ್ಮ ಆಯ್ಕೆ ನಿಶ್ಚಿತವಾಗಿದೆ ಎಂದು ಸೋಮಶೇಖರ್ ಬಿರಾದರ್ ಚಿದ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 4ರಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. 66 ನಿರ್ದೇಶಕರು ಹಾಗೂ 6 ತಾಲೂಕು ಅಧ್ಯಕ್ಷರು ಸೇರಿ 72 ಮಂದಿ ಪೈಕಿ 60 ಮಂದಿ ಬೆಂಬಲ ತಮಗಿದೆ ಎಂದು ತಿಳಿಸಿದ್ದಾರೆ. ಸಂಘದ ಜಿಲ್ಲಾ ಘಟಕದ ನಿರ್ದೇಶಕರ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗನ್ಗೆ ಪೆನಲ್ನ ಬಹುತೇಕ ಅಭ್ಯರ್ಥಿಗಳು ಸೋಲು ಅನುಭವಿಸಿದ್ದಾರೆ. ತಮ್ಮ ಪೆನಲ್ ಅಭ್ಯರ್ಥಿಗಳು ಭಾರಿ ಮತಗಳೊಂದಿಗೆ ಅಂತರದಿಂದ ಜಯಗಳಿಸಿದ್ದಾರೆ ಎಂದು ಹೇಳಿದ್ದರು. ಕಳೆದ 2 ಅವಧಿಯಲ್ಲಿನ ಸಂಘದ ಹಾಲಿ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗನ್ಗೆ ಅವರ ದುರಾಡಳಿತ ಹಾಗೂ ಭ್ರಷ್ಟಾಚಾರಕ್ಕೆ ಬೇಸತ್ತು ನೌಕರರು ಹಾಗೂ ಸಂಘದ ನಿರ್ದೇಶಕರು ಈ ಬಾರಿ ಬದಲಾವಣೆ ಬಯಸಿದ್ದಾರೆ ಎಂದು ತಿಳಿಸಿದ್ದಾರೆ.
ಗನ್ಗೆ ಅವರು ಸೋಲಿನ ಭೀತಿಯಿಂದ ಕಂಗೆಟ್ಟು ನಾನೇ ಅಧ್ಯಕ್ಷನಾಗುತ್ತೇನೆಂದು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದ್ದಾರೆ. ತಮ್ಮ ಪೆನಲ್ನ ಎಲ್ಲ ನಿರ್ದೇಶಕರು ಹಾಗೂ ತಾಲೂಕು ಅಧ್ಯಕ್ಷರು ತಮ್ಮ ಪರ ಮತ ಚಲಾಯಿಸಿ ಭಾರಿ ಮತದಿಂದ ಅಧ್ಯಕ್ಷನಾಗಿ ಆಯ್ಕೆಗೊಳಿಸಿದ್ದಾರೆಂಬ ವಿಶ್ವಾಸ ಇದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಶಾಖೆಗೆ ನಿರ್ದೇಶಕರ ಚುನಾವಣೆ 16/11/2024 ಜರುಗಿತು. ಆ ದಿನ ನಮ್ಮಲ್ಲಿ 58 ನಿರ್ದೇಶಕರ ನಮ್ಮ ಪೆನಲ್ನಿಂದ ಗೆದ್ದಿದ್ದಾರೆ. ಮತ್ತು ಈಗ ಮುಂದೆ ಬಂದು ಪದಾಧಿಕಾರಿಗಳ ಚುನಾವಣೆ 4/12/2024 ಜರುಗಲಿದೆ. ಆ ಸಮಯದಲ್ಲಿ ಈ ಸಮಯದಲ್ಲಿ ಎಲ್ಲ ನಿರ್ದೇಶಕರಿಗೆ ಕೇಳ್ಕೊಳ್ಳೋದೇನು, ಆವಾಗ 58 ಜನ ನಮ್ಮ ಹತ್ರ ಇದ್ದರು, ಇವಾಗ 60 ದಾಟಿದ್ದೀವಿ. ಇನ್ನು ಉಳಿದ ಜನರಿಗೆ ನಿರ್ದೇಶಕರಿಗೆ ಮನವಿ ಏನದ ಅಂತಂದ್ರೆ, ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕರೆಕ್ಟ್ ನಿರ್ಧಾರ ತಗೊಂಡು 4ನೇ ತಾರೀಕಿಗೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವ್ರ ಪೆನಲಿಗೆ ನೀಡಬೇಕಂತಂದು ಒಂದು ವೋಟ್ ಅಳೆಳಲಪ್ಲೆ ಎಲ್ಲರೂ ತಮ್ಮ ಮತವನ್ನು ಒಂದೇ ಪೆನಲಿಗೆ ನೀಡಬೇಕಂತ ಕೋರಿಕೆ ಮಾಡಿ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಹಾಗೂ ರಾಜ್ಯ ಪರಿಷತ್ತಿನ ಚುನಾವಣೆ ಹಾಗೂ ಜಿಲ್ಲಾ ಖಜಾಂಚಿಯ ಚುನಾವಣೆಯನ್ನು ಇದೇ ತಿಂಗಳ 4/12/2024 ಜರುಗಲಿದ್ದು, ಈಗಾಗಲೇ ಜಿಲ್ಲೆಯಲ್ಲಿ 72 ಸೀಟ್ಗಳನ್ನು ಈಗಾಗಲೇ ಆಯ್ಕೆಯಾಗಿದ್ದಾರೆ. ನಮ್ಮ ನಿರ್ದೇಶಕರು 66 ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಮತ್ತು ತಾಲೂಕಾದಲ್ಲಿ ಕೂಡ 7 ನಿರ್ದೇಶಕರು ಕೂಡ ಆಯ್ಕೆಯಾಗಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಸೋಮಶೇಖರ್ ಬಿರಾದರ್ ಅವರ ಪೆನ್ನಲ್ನಿಂದ ನಾನು ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯನಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಸೋಮಶೇಖರ್ ಬಿರಾದರ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಹಾಗೂ ದೇವಪ್ಪ ಅವರು ಕೂಡ ಜಿಲ್ಲಾ ಖಜಾಂಚಿಗೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಜಿಲ್ಲೆಯ ನೌಕರರು ಇವತ್ತು ಹೊಸ ಮುಖವನ್ನು ಬಯಸಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ 72 ಏನು ನೌಕರು ಈಗಾಗಲೇ ಆಯಾ ಡಿಪಾರ್ಟಿಂದ ಗೆದ್ದಿದ್ದಾರೆ, ಅವರೆಲ್ಲರೂ ಕೂಡ ನಮಗೆ ಇವತ್ತು ಏನದ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೆ ಇವತ್ತು ನಾವೇನು ಅಂತಂದರೆ, ಇವತ್ತು ಜಿಲ್ಲೆಯಲ್ಲಿ ಹೊಸದಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತೇನು ನಮ್ಮ ಏನು ನೌಕರ ಭವನ ಇದೆ ಅದು ಹೈಟೆಕ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಅಲ್ಲಿರಲಿಕ್ಕೆ ಏನು ಸರ್ಕಾರಿ ನೌಕರಿಗೆ ಅಲ್ಲಿ ತಂಗಲಿಕ್ಕೆ ಕೂಡ ಅಂದರೆ ಅವರು ಬೋರ್ಡಿಂಗ್ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಜಿಲ್ಲೆಯಿಂದ ತಾಲೂಕಿಂದ ಬಂದವರಿಗೆ ಇವತ್ತು ಬೋರ್ಡಿಂಗ್ ಇಲ್ಲ, ಅಲ್ಲಿ ಇಳ್ಕೊಳ್ಳಿಕ್ಕೆ ಅದು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ನಾವು ಏನು ಇವತ್ತು NPS ವಿರುದ್ಧವಾಗಿ ಹೋರಾಟ ಮಾಡಿ OPS ಜಾರಿಗೆ ತರಲಿಕ್ಕೆ ನಾವು ಜಿಲ್ಲೆಯಿಂದ ಸತತವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ವೃಂದ ಮತ್ತು ನೇಮಕಾತಿ ಬದಲಾವಣೆಯನ್ನು ಕಾಲಕ್ಕಾಗಿ ಮಾಡಲಿಕ್ಕೆ ಕೂಡ ನಾವು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಇವತ್ತೇನು ಎಲ್ಲ ಸರ್ಕಾರಿ ನೌಕರರಿಗೆ ಏನು ಉಚಿತವಾಗಿ ನಮ್ಮ ಡಿಪೆಂಡೆಂಟ್ ಇದ್ದಾರೆ, ಅವಲಂಬಿತರ ಕುಟುಂಬದವರಿಗಿದ್ದಾರೆ, ಅವರೆಲ್ಲರಿಗೂ ಕೂಡ ಏನು ಹೈಟೆಕ್ ಹಾಸ್ಪಿಟಲ್ನಲ್ಲಿ ನಮಗೆ ಅವರಿಗೆ ಒಂದು ಫ್ರೀಯಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಲಿಕ್ಕೆ ನಮ್ಮ ಪ್ಯಾನಲ್ ತಯಾರಿದೆ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಇವತ್ತೇನು ಜಿಲ್ಲೆಯಲ್ಲಿ ಯಾವುದೇ ರೀತಿಯಿಂದ ನಮ್ಮ ನೌಕರರಲ್ಲಿ ಯಾವುದೇ ಒಂದು ಇದು ಬೇಡ, ಸಂಕೋಚ ಬೇಡ. ಇವತ್ತು ನಮ್ಮ ಪೆನಲನ್ನು ಜಯಭಾರಿಸುತ್ತೆ. ಏನು ಇವತ್ತು 4ನೇ ತಾರೀಕಿಗೆ ಬೆಳಗ್ಗೆಯಿಂದ ಏನು 9 ಗಂಟೆಯಿಂದ 4 ಗಂಟೆವರೆಗೆ ಏನು ಚುನಾವಣೆ ಏನು ಪ್ರಾರಂಭಗೊಂಡು ನಂತರ ಅವತ್ತಿನ ದಿವಸನೇ ಕೂಡ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ. ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾರೆ ಜಿಲ್ಲೆ ನೌಕರರು. ಮತ್ತೇನು 72 ನಮ್ಮ ಡೈರೆಕ್ಟರ್ಸ್ ಇದ್ದಾರೆ, ಅವ್ರು ನಮಗೆಲ್ರಿಗೂ ಆಶೀರ್ವಾದ ಮಾಡ್ತವೆ. ಇವತ್ತೇನು 58 ನಾವು ದಾಟಿವಿ. ಖಚಿತವಾಗಿ ನಾವು ಇವತ್ತು ಗೆಲ್ತೀವಿ ಎಂಬತಕ್ಕಂಥದ್ದನ್ನು ನಾವು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಿಂದ ಮನವಿ ಕೂಡ ಮಾಡ್ತಿದ್ದೀನಿ. ಏನು 72 ಡೈರೆಕ್ಟರ್ಸ್ ಇದ್ದೀರಿ, ನಮ್ಮಿಂದ ಮನವಿ ಮಾಡ್ತಾ ಇದ್ದೀವಿ. ನಮಗೆ ಬರ್ತಕ್ಕಂಥ ಏನು 4 ತಾರೀಕಿಗೆ ಚುನಾವಣೆ ಇದೆ, ನೀವು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. 58 ನಿರ್ದೇಶಕರನ್ನು ಹೊಂದಿರುವಂಥ ಒಳ್ಳೆಯ ಸುಭದ್ರವಾಗಿರುವಂತಹ ಪೆನಲು. ನಾವು ಸರ್ಕಾರಿ ನೌಕರರ ಸೇವೆಯನ್ನು ಮಾಡ್ಲಿಕ್ಕೆ ಬಂದೀವಿ. ಸರ್ಕಾರಿ ನೌಕರರ ಸೇವೆಯೇ ನಮ್ಮ ಪರಮೋಚ್ಚ ಗುರಿ. ದಯವಿಟ್ಟು ನಮ್ಮ ಒಂದು ಸೋಮಶೇಖರ್ ಚಿದ್ರಿ ಪೆನಲನ್ನು ಬೆಂಬಲಿಸಿ ಸಂಘಟನೆಯನ್ನು ಬಲಗೊಳಿಸಿ ಸರ್ಕಾರಿ ನೌಕರರ ಸೇವೆಗೆ ನಾವು ಸದಾ
ಸಿದ್ಧರಿದ್ದೀವಿ. ಅವ್ರು ಹತಾಶೆಯರಾಗಿ ಗಂದಿಗೆ ಸರ್ ಹತಾಶರಾಗಿ ಅವ್ರ ಹತ್ರ 12 ನಿರ್ದೇಶಕರಿಲ್ಲ 42 ನಿರ್ದೇಶಕರು ಅಂತ ಹೇಳ್ತಾ ಇದ್ದಾರೆ. ಅದು ಖಂಡಿತ ಸುಳ್ಳಿದೆ. ನಾವು ಖಂಡನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೇ ಇಡೀ ಜಿಲ್ಲೆಯ ಸರ್ಕಾರಿ ನೌಕರಸ್ಥರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುಣವನ್ನು, ಸರಳ ಸಜ್ಜನಿಕೆಯ ಗುಣವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಹೊಂದಿದ್ದಾರೆ. ಅದ್ರ ಜೊತೆಗೇ NPS ಹಟಾವ್ OPS ಜಾರಿಗೊಳಿಸು, ಅದ್ರ ಜೊತೆಗೆ ಸರ್ಕಾರಿ ನೌಕರ ಭವನ, ಹೈಟೆಕ್ ಭವನ, ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಮಾದರಿಯಾಗಿರುವಂಥ ಸರ್ಕಾರಿ ಭವನವನ್ನು ಖಂಡಿತ ನಮ್ಮ ಸೋಮಶೇಖರ್ ಚಿದ್ರಿ ಅಣ್ಣಾಜಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಮಾಣ ಮಾಡಿ ತೋರಿಸ್ತೀವಿ. ತೋರಿಸಿ ಮತ್ತೆ ನಿಮ್ಮ ಮಾಧ್ಯಮದ ಮುಂದ್ಗಡೆ ಬರ್ತೀವಿ ಅಂತ ತುಂಬ ಆತ್ಮವಿಶ್ವಾಸದಿಂದ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೇ ಸರ್ಕಾರಿ ನೌಕರಸ್ಥರ ಒಂದು ಕುಟುಂಬದ ಮುಖ್ಯಸ್ಥರಾಗಿ ನಮ್ಮ ಅಧ್ಯಕ್ಷರು ಇರ್ತಾರೆ. ಅವರು ಎಲ್ಲರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತಹ ಕೆಲಸ ನಮ್ಮ ಪೆನಲ್ನಿಂದ ಆಗ್ತದೆ. ಖಂಡಿತ ನಾವು 4ನೇ ತಾರೀಕಿಗೆ ನಮ್ಮ ಪೆನಲ್ ಪ್ರಚಂಡ ಬಹುಮತದಿಂದ ಗೆಲ್ತೀವಿ. ಅದ್ರ ಜೊತೆಗೇ ನಾವು ಈಗೇನು ವಿನಂತಿ ಮಾಡ್ಕೋತಾ ಇದ್ದೀವಿ, ಉಳಿದ 10-12 ಜನ ನಿರ್ದೇಶಕರು ಅವ್ರೇನು ಗೊಂದಲದಾಗಿದ್ದೀರಿ, ದಯವಿಟ್ಟು ನೀವು ಗೊಂದಲದಲ್ಲಿ ಇರಬೇಡ್ರಿ. ಕ್ಲಿಯರ್ ಇದೆ ನಮ್ಮ ಪ್ಯಾನಲು. ಸೊ ದಯವಿಟ್ಟು ತಾವು ನಮ್ಮ ಸಂಘಕ್ಕೆ ಒಂದು ಬೆಂಬಲವನ್ನು ನೀಡುವುದರ ಮೂಲಕ ಇಡೀ ಜಿಲ್ಲೆಯಲ್ಲಿನೇ ಐತಿಹಾಸಿಕವಾಗಿರುವಂಥ ಮಾದರಿಯ ಜಯವನ್ನು ತಾವೆಲ್ಲರೂ ಸಹಕಾರ ಮಾಡಬೇಕು ಈ ಜಯಕ್ಕೆ. ಅದ್ರ ಜೊತೆಗೇ ರಾಜ್ಯ ಸರ್ಕಾರದ ಕೊಂಡಿಯಾಗಿ ಜಿಲ್ಲಾ ಸಂಘವನ್ನು ಮತ್ತು ತಾಲೂಕಾ ಸಂಘದ ಕೊಂಡಿಯಾಗಿ ನಾವು ಸೇವೆ ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕ್ರೈಸ್ತ ಬಾಂಧವರ ಪವಿತ್ರ ಹಬ್ಬ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಶಹಗಂಜ್ ಬಿಲಿವರ್ಸ್ ಗ್ರೂಪ್ ವತಿಯಿಂದ ಕ್ರಿಸ್ಮಸ್ ಅರ್ಬನ್ ಪ್ರೊಸೆಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ನವದಕೇರಿಯ ಚರ್ಚ್ನ ಪಾಸ್ಟರ್ ರೆವರೆಂಡ್ ಫಾರೆನ್ಸ್ ಅವರ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವದಕೇರಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಯೇಸುವಿನ ಭಾವಚಿತ್ರದ ಮೆರವಣಿಗೆಯನ್ನು ಲಖನ್ ಅವರ ಅಧ್ಯಕ್ಷತೆಯಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನವದಕೇರಿ ಚರ್ಚ್ನ ಕಾರ್ಯದರ್ಶಿಯಾದ ಮುಂಜಸ್ ಪುನೀತ್ ಕುಮಾರ್, ಕೆ ರಾಮದಾಸ್, ಡೇವಿಡ್, ಅನಿಲ್, ರವಿ, ವಿಕ್ರಮ್, ಶಿರೋಮಣಿ, ದೀಪಕ್, ಧನ್ರಾಜ್, ಸಂಜು, ಯೋಹಾನ್, ಮನೋಹರ್, ಸಾಗರ್, ಭರತ್, ಗಣಪತಿ, ರಾಜ್ಕುಮಾರ್ ಸೇರಿದಂತೆ ನವದಕೇರಿ ಬಡಾವಣೆಯ ಜನರು ಇದ್ದರು. ಈ ಒಂದು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಶಾಗಂಜ್ ವತಿಯಿಂದ ಅಡ್ವೆಂಟ್ ಕ್ರಿಸ್ಮಸ್ ಪ್ರಯುಕ್ತ ಕೇಕ್ ಕಟಿಂಗ್ ಅರೇಂಜ್ ಮಾಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಮುಂದಿನ ಸಮಯ ಸಭಾಪಾಲಕರಿಗೆ. ಯೇಸು ಕ್ರಿಸ್ತರು 2024 ವರ್ಷಗಳ ಹಿಂದೆ ಈ ಲೋಕದ ಮಾನವನ ಒಂದು ಪಾಪವನ್ನ ಅಳಿಸಿ ಹಾಕುವುದಕ್ಕಾಗಿ ಕತ್ತಲೆಯಲ್ಲಿ ಜೀವಿಸುವಂತ ವ್ಯಕ್ತಿಗಳಿಗೆ ತನ್ನದೇ ಆದಂತ ಒಂದು ಬರುಣದ ನಿಮಿತ್ತವಾಗಿ ಈ ಲೋಕಕ್ಕೆ ಬೆಳಕನ್ನು ಕೊಟ್ಟನು ಎಂಬುದಾಗಿ, ಯಾವ ವ್ಯಕ್ತಿಯು ಕೂಡ ಈ ಲೋಕದಲ್ಲಿ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವಿತದಲ್ಲಿ ಜೀವಿಸಬೇಕು, ಸಮಾಧಾನದಲ್ಲಿ ಇರಬೇಕು, ಶಾಂತಿಯಲ್ಲಿ ನೆಲೆಗೊಳ್ಳಬೇಕೆಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದಾರೆ. ಸುಮಾರು 2024 ವರ್ಷದಿಂದ ನಾವು ಈ ಕ್ರಿಸ್ತ ಆಗಮನವನ್ನ ನಾವು ಆಚರಣೆ ಮಾಡುತ್ತಾ ಇದ್ದೇವೆ. ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದು ಇನ್ನೂ ಉನ್ನತವಾದಂತ ಸ್ಥಾನದಲ್ಲಿ, ಇನ್ನು ಹೆಚ್ಚಾದಂತ ರೀತಿಯಲ್ಲಿ ನಾವು ವಿಜೃಂಭಣೆಯಿಂದ ಆರಂಭ ಮಾಡ್ತೇವೆ. ಅಂದ್ರೆ ಇವತ್ತಿನಿಂದ ಡಿಸೆಂಬರ್ 25ನೇ ತಾರೀಕಿಗೆ ಪ್ರತಿ ಮನೆಗಳಲ್ಲಿ, ಪ್ರತಿ ಆಲಯಗಳಲ್ಲಿ, ಸಭೆಗಳಲ್ಲಿ ವಿಜೃಂಭಣೆಯಿಂದ ಯೇಸು ಕ್ರಿಸ್ತನ ಜನನ ಒಂದು ಆಚರಣೆ ಮಾಡುತ್ತೇವೆ. ಒಂದೇ ಒಂದು ಉದ್ದೇಶ, ಅದೇನೆಂದರೆ ಲೋಕದಲ್ಲಿ ಎಲ್ಲರೂ ಸಮಾಧಾನದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಬಾಳಬೇಕು ಎಂಬುದಾಗಿ ನಮ್ಮ ಭಾರತ ದೇಶಕ್ಕೆ ನಾವು ಕ್ರಿಸ್ತನ ಜನನದ ಒಂದು ಶುಭ ಸಂದೇಶ ಕೋರುತ್ತೇವೆ. ನಮ್ಮ ದೇಶದಲ್ಲಿ ಶಾಂತಿ ನೆಲೆಗೊಳ್ಳಲಿ, ನಮ್ಮ ಪಟ್ಟಣದಲ್ಲಿ ಸಮಾಧಾನ ನೆಲೆಗೊಳ್ಳಲಿ ಮತ್ತು ದೇವರು ನಮ್ಮ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರನ್ನು ವಿಶೇಷವಾಗಿ ನಮ್ಮ ನವದಕೇರಿ ಮನೆಯಲ್ಲಿ ಮೆಥೋಡಿಸ್ಟ್ ಸಭೆಯ ಪ್ರತಿಯೊಬ್ಬ ಸದಸ್ಯರನ್ನ ವಿಶೇಷವಾಗಿ ಕರ್ತನ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಬೀದರ್ ಜಿಲ್ಲೆಯಲ್ಲಿ, ಬೀದರ್ ಪಟ್ಟಣದಲ್ಲಿ ಕ್ರಿಸ್ತ ಆಗಮನದ ಒಂದು ಚಾಲನೆ ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡ್ತೇನೆ, ಅಭಿಷೇಕ ಮಾಡ್ತೇನೆ. ನಮ್ಮೆಲ್ಲರೂ ಉಪಯೋಗ ಮಾಡಿಕೊಂಡಿದ್ದು ಸ್ತೋತ್ರ. ಎಲ್ಲ ಕ್ರಿಸ್ತ ಬಾಂಧವರಿಗೆ ನವದಕೇರಿ ಚರ್ಚಿನ ಕಾರ್ಯದರ್ಶಿ ದಯವಿಟ್ಟು ಐದು ನಿಮಿಷ 8 ನಿಮಿಷದ ಮುಗಿತು. ಫೋಟೋ
ತಂದೆ ಮಗ ಪರಿಶುದ್ಧಾತ್ಮರಾದ ತ್ರಾಯಿಕ ದೇವರ ಹೆಸರಲ್ಲಿ ಈ ಅಡ್ವೆಂಟ್ ಕ್ರಿಸ್ಮಸ್ ಕೇಕ್ನ ನಾನು ಸೆಟ್ ಮಾಡ್ತೀನಿ. ದೇವರು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಕ್ರಿಸ್ಮಸ್ ಅಡ್ವರ್ಟೈಸ್ ಒಳ್ಳೆ ವಜ್ರಮಣಿದಿಂದ ಆಚರಣೆ ಮಾಡುತ್ತಿದ್ದೇವೆ. ದಯವಿಟ್ಟು ಈ ತಿಂಗಳು ಹರ್ಷ ಉಲ್ಲಾಸದಂಥ ದಿನ ಇದೆ. ತಾವೆಲ್ಲರೂ ಹರ್ಷ ಉಲ್ಲಾಸದಿಂದ ಇರುತ್ತೀರೆಂದು ದೇವರ ನಾಮಕ್ಕೆ ನಾವು ಎರಡು ಮಾತು ಹೇಳಿ ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಶಾಗಂಜ್ ಬಿಲೀವರ್ಸ್ ಸಭಿಕರ ವತಿಯಿಂದ ಈ ಕ್ರಿಸ್ಮಸ್ ಅಡ್ವಾಂಟನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ನವದಗಿರಿ ಇಮಾನ್ಮೇಲ್ ಮೆಥೋಡಿಸ್ಟ್ ಚರ್ಚ್ ಹಾಗೂ ಶಾಗಂಜ್ ಮೆಥೋಡಿಸ್ಟ್ ಚರ್ಚಿಂದ ಪ್ರತಿ ವರ್ಷ ಮೆರವಣಿಗೆ ಬರ್ತದೆ. ಅದರ ಸಲುವಾಗಿ ಈ ವರ್ಷವೂ ನಾವು ಒಂದು ಹೊಸದಾಗಿ ಅಂಬೇಡ್ಕರ್ ಸರ್ಕಲ್ ಹತ್ರ ಎರಡು ಮೆರವಣಿಗೆ ಬಂದ ತಕ್ಷಣ ನಾವು ಕೇಕ್ ಕಟಿಂಗನ್ನು ಇಟ್ಕೊಂಡಿದ್ದೇವೆ. ನಮ್ಮ ಎಲ್ಲ ಬಿಲಿವರ್ಸ್ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಮೆಥೋಡಿಸ್ಟ್ ಚರ್ಚ್ ಸಭೆಯ ಪಾಲಕರು, ಸಭೆಯ ಸದಸ್ಯರು ಎಲ್ಲರಿಗೆ ನಾನು ಜಯಕ್ರಿಸ್ತ ಹೇಳ್ತಾ ಈ ಯೇಸು ಕ್ರಿಸ್ತನ ಜನನದ ಕಾರಣ ಈ ಕೇಕ್ ಕಟಿಂಗನ್ನು ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಅಪಮಾನವಾಗುವಂತೆ ಮಾತನಾಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಬೆಂಗಳೂರು ಬಸವ ಗಂಗೋತ್ರಿ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷ ಚನ್ನಬಸವಾನಂದ ಸ್ವಾಮೀಜಿ ಆಗ್ರಹಿಸಿದ್ದರು. ಯತ್ನಾಳ್ ಅವರು ಬಸವಣ್ಣನವರು ಹೊಳೆಗ ಹಾರಿದ್ರು ಎಂದು ಹೇಳಿಕೆ ನೀಡಿ ಬಸವಣ್ಣನವರು ಹಾಗೂ ಅವರ ಅನುಯಾಯಿಗಳಿಗೆ ಅಪಮಾನ ಮಾಡಿದ್ದಾರೆ. ಮತಿಭ್ರಮಣೆ ರೀತಿಯ ಹೇಳಿಕೆಗೆ ಕೂಡಲೇ ಅವರು ಕ್ಷಮೆಯಾಚಿಸಬೇಕು. ಡಿಸೆಂಬರ್ 3ರಂದು ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ವಿಧಾನಸಭೆಯ ಸ್ಪೀಕರ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದರು. ನಾನೇ ಬಸವಣ್ಣ, ನಾನೇಕೆ ಕ್ಷಮೆ ಕೇಳಬೇಕು ಎಂಬ ಅಹಂಕಾರದ ಮಾತುಗಳನ್ನು ಯತ್ನಾಳ್ ಆಡಿದ್ದಾರೆ. ಯತ್ನಾಳ್ ಅವರಿಗೆ ಅಧಿಕಾರದ ಪಿತ್ತ ನೆತ್ತಿಗೇರುವುದಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಸವ ಮಂಟಪದ ಮಾತೆ ಸತ್ಯಾದೇವಿ, ಲಿಂಗಾಯತ ಧರ್ಮ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವರಾಜ್ ಪಾಟೀಲ್ ಅತಿವಾಳ್, ಪ್ರಮುಖರಾದ ಶಿವಶರಣಪ್ಪ ಪಾಟೀಲ್, ಕಾಶಪ್ಪ ಸೀತಾ, ಬಸವಂತರಾವ್ ಬಿರಾದರ್, ಶಾಂತಪ್ಪ ಮುಗುಳಿ, ನಿರ್ಮಲಾ ನೀಲಂಗೆ, ಮಲ್ಲಿಕಾರ್ಜುನ್ ಶಹಾಪುರ್, ಸಿದ್ದವೀರ ಸಂಗಮ್, ಸತೀಶ್ ಪಾಟೀಲ್, ಬಸಮ್ಮ ಬಿರಾದರ್, ಈರಮ್ಮ ಕೋರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಒಂದು ವಾರದಿಂದ ಈ ಚರ್ಚೆ ನಡೀತಾ ಇದೆ. ಮಾಧ್ಯಮದ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ಮತ್ತು ಎಲ್ಲ ಟಿವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮದಲ್ಲಿ ನಡೀತಾ ಇದೆ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ಬಂದಾಗ ಒಂದು ಗುರು ಬಸವಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟರು. ಅವರು ವಕ್ಫನ ಒಂದು ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಬಂದು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಟೈಟಲ್ ಇಟ್ಕೊಂಡು ಬಂದು ವಿಷಾಂತರ ಮಾಡಿ ಅಲ್ಲಿ ನಮ್ಮ ಧರ್ಮಗುರುವಿಗೆ, ಕರ್ನಾಟಕದ ಕುಲಪುರುಷ, ಸಾಂಸ್ಕೃತಿಕ ನಾಯಕ, ಮನುಕುಲದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂತಹ ಗುರು ಬಸವಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರು. ಜನರನ್ನು ಸಂಬೋಧಿಸಿ ಮಾತಾಡ್ತಾ, ನೀವೆಲ್ಲ ಮನೆ ಬಿಟ್ಟು ಹೋರಾಟ ಮಾಡ್ಲಿಕ್ಕೆ ಬರದೇ ಇದ್ದರೆ, ಮುಸ್ಲಿಮರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಬರದೇ ಇದ್ದರೆ ನಿಮ್ಗೆ ಎರಡೇ ಆಪ್ಷನ್ಗಳು ಅಂತ ಹೇಳ್ತಾರೆ. ನಾವು ವಿಡಿಯೋ ಕೇಳಿದ್ದೀನಿ, ಅವ್ರದ್ದು ನೋಡಿದ್ದೀನಿ. ಒಂದು, ಬಸವಣ್ಣವರಂಗೆ ಹೊಳೆ ಹಾರಿ ಸಾಯಬೇಕು, ಹೊಳೆ ಹಾರಬೇಕು, ಹೊಳೆ ಜಿಗಿಬೇಕು. ಇಲ್ಲಾಂದ್ರೆ ಹಿಂಗೆ ಕೈ ಮಾಡಿದ್ದಾರೆ, ಮುಸ್ಲಿಮರಾಗಬೇಕು ಅಂಥೇಳಿ ಸಂಘ ತೋರಿದ್ದಾರೆ. ಇದು ಬಹಳ ಪ್ರಜಾಪ್ರಭುತ್ವಕ್ಕೊಂದು ಅಪಾಯಕಾರಿ. ಮೊದಲನೇದಾಗಿ ಮೊದಲು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ, ಅವರಿಗೆ ಮಾಹಿತಿ ಇಲ್ಲದೇ ಬಸವಣ್ಣವ್ರು ಯಾವ ರೀತಿಯಾಗಿ ಲಿಂಗೈಕ್ಯರಾದರು ಅಂತೇಳಿ ಗೊತ್ತಿಲ್ಲ.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.